ತಂಬೂರಿ ಜಾನಪದ ಮೈಸೂರು ಗುರುರಾಜ್ ಅಂತೇಳಿ ಕರೀತಾರೆ. ನಾನು ಮಂಟೇಸ್ವಾಮಿಯ ನೀಲಗಾರನಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಕಪ್ಪಿಯಲ್ಲಿ ಮಹಾಶಿವರಾತ್ರಿಯ ದಿನ ವಸ್ತ್ರ ಧರಿಸಿ ರಾತ್ರಿ ಶುರುವಾದ್ರೆ ಯುಗಾದಿ ಹಬ್ಬ ನಾಳೆ ಅಂತೇಳಿ, ಅಮಾವಾಸ್ಯೆ ನಾಳೆ ಅಂತೇಳಿ ಸ್ವಾಮಿಗಳು ಮಠ ನುಗ್ತಾರೆ. ಆಗ ಎಲ್ಲ ಪರಸೆಯು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರುತ್ತೆ. ಅಲ್ಲಿಯವರೆಗೂ ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ರಾಚಪ್ಪಾಜಿ, ದೊಡ್ಡಮ್ಮ ತಾಯಿ, ಚನ್ನಾಜಮ್ಮ, ಈ 5 ಜನ ಶರಣರ ಜಾತ್ರೆ ಜನವರಿಲಿ ಶುರು ಆದ್ರೆ ಮಾರ್ಚ್ ವರೆಗೂ ಜಾತ್ರೆ ಬಹಳ ಜೋರಿಯಾಗಿ ನಡೆಯುತ್ತೆ. ಯಾಕೆ ಅವಾಗತ್ತೆ ಅಂದ್ರೆ, ಮಂಟೇಸ್ವಾಮಿಯವರು ಉತ್ತರ ದೇಶದಿಂದ ದಕ್ಷಿಣ ನಾಡಿಗೆ ಬಂದು ಕತ್ತಲ ರಾಜ್ಯನ ಬೆಳಕು ಮಾಡಬೇಕು ಅಂತ ಹೇಳಿ ಬಂದು ನೆಲೆಸ್ತಾರೆ. ಆಗ ಇಲ್ಲಿ ಶಿಷ್ಯರನ್ನ ಪಡಿತಾರೆ. ಅವರಲ್ಲಿ ಮೊದಲನೆಯವರೇ ರಾಚಪ್ಪಾಜಿ ಮತ್ತು ಚನ್ನಾಜಮ್ಮ, ಆಮೇಲೆ ದೊಡ್ಡಮ್ಮ ತಾಯಿ, ಸಿದ್ದಪ್ಪಾಜಿ, ಹೀಗೆ ಮಂಟೇಸ್ವಾಮಿ ಈ 4 ಜನ ಶಿಶು ಮಕ್ಕಳನ್ನ ಮಾಡಿದ ಮೇಲೆ ಈ ಕತ್ತಲ ರಾಜ್ಯವನ್ನ ಬೆಳಕು ಮಾಡಬೇಕು ಅಂತೇಳಿ ಎಲ್ಲಾ ಶಿಷ್ಯರನ್ನ ಒಡಗೂಡಿ ಇವರಿಗೆ ನೀಲ್ಗಾರ ಪರಂಪರೆಯನ್ನ ಮಾಡಿ ಈ ಸೊತ್ತಿನ ಎಲ್ಲಾ ಜನರನ್ನು ಜಾತಿ ಇಲ್ಲದೆ ಎಲ್ಲರೂ ಒಟ್ಟಾಗಿ ಸಮನಾಗಿ ಬದುಕಬೇಕು ಅನ್ನುವುದೇ ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿ, ರಾಚಪ್ಪಾಜಿ, ದೊಡ್ಡಮ್ಮ ತಾಯಿ, ಚನ್ನಾಜಮ್ಮ ಇವರುಗಳ ಉದ್ದೇಶ. ಜಾತಿ ಜಾತಿ ಅಂತೇಳಿ ಬಡದಾಡ್ತಾರೆ. ಮನುಷ್ಯರಾಗಿ ಬದುಕೋದನ್ನು ಬಿಟ್ಟು ಪ್ರಾಣಿಗಿಂತ ಕಡೆಯಾಗಿ ಒಬ್ಬರನ್ನೊಬ್ರು ಕಾಣ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಘರ್ಷಣೆಯಾಗಿ, ಜಾತಿ ನಿಂದನೆಯಾಗಿ ಕಾಲ ಕಳಿತಿರುವಂತಹ ಸಮಯದಲ್ಲಿ ಮಂಟೇಸ್ವಾಮಿಗಳು ಇದ್ರ ಬಗ್ಗೆ ಹೋರಾಟ ಮಾಡಿದ್ರು. ಅದೇ ಒಂದು ಪ್ರತಿರೂಪವಾಗಿ ಮಂಟೇಸ್ವಾಮಿಯ ಮಾತನ್ನು ಕೇಳಿ ಸಿದ್ದಪ್ಪಾಜಿಯು ಅದರಂತೆ ನಡೀತಾರೆ, ರಾಚಪ್ಪಾಜಿಯು ಅವರಂತೆ ನಡೀತಾರೆ. ಹೀಗೆ ಗುರು ಮಾತಿನಂತೆ ಎಲ್ಲ ಶಿಷ್ಯರು ನಡೆದು ಆಗ ಮಂಟೇಸ್ವಾಮಿಯವರು, ನಾನು ಕಾಲಜ್ಞಾನ ಸಾರಿದ್ದೀನಿ, ಕಲಿ ಕಂಡ ಮೇಲೆ ನನಗೆ ಕಣ್ಣು ಇದ್ರೆ ಜೋಲ್ತಾ ಇದೆ, ನಾನು 12 ಬಾವಿ ತೋಡಿಸ್ಕೊಂಡು ಮಲಗಬೇಕು, ಅದರಿಂದ ಕಬ್ಬಣ ತಕೊಂಬರ್ಲಿಕ್ಕೆ ಅಂತೇಳಿ ಸಿದ್ದಪ್ಪಾಜಿಯನ್ನ ಹಲೂರಿಗೆ ಕಳಿಸ್ತಾರೆ. ಯಾಕೆ ಕಬ್ಬಣವನ್ನು ತರಿಸ್ತಾರೆ ಅಂತಂದ್ರೆ, ಸುತ್ತ ಹಳ್ಳಿಯವರೆಲ್ಲರನ್ನು ಆರಂಭ ಮಾಡೋದಕ್ಕೆ ಆಯುಧಗಳಿರಲ್ಲ. ಆಚಾರ್ಯರು ಎಲ್ಲ ಆ ಜನಾಂಗ ಸೇರಿ ಭೂಮಿಯಲ್ಲಿರುವ ಕಬ್ಬಣವನ್ನ ತೆಗೆದು ಆಯುಧಗಳನ್ನು ಮಾಡಿ, ಆರಂಭಕ್ಕೆ ಬೇಕಾದಂತ ಆಯುಧಗಳನ್ನು ಮಾಡದೆ ಯುದ್ಧಕ್ಕೆ ಬೇಕಾದ ಆಯುಧಗಳನ್ನು ಮಾಡಿ ಹೊರರಾಜ್ಯಗಳಿಗೆ ಕೊಟ್ಟು ಯಥೇಚ್ಛವಾಗಿ ದುಡ್ಡು ಕಾಸು ಇಸ್ಕೊಂಡು ಬದುಕ್ತಿರ್ತಾರೆ. ಹೀಗಾಗಿ ಇದನ್ನು ಕೇಳಕ್ಕೆ ಹೋದಂತ ಯಾರೇ ಮುಖ್ಯಸ್ಥರನ್ನ ಒಡೆದು ಕಳಿಸ್ತಾ ಇದ್ರು. ಆ ಸಮಯದಲ್ಲಿ ಸಿದ್ದಪ್ಪಾಜಿಯನ್ನ ಕಳುಹಿಸಿ ಅವರ ಅಹಂಕಾರವನ್ನ ಹಾಳು ಮಾಡಿ ಇವರಿಗೆ ಸಿದ್ದಪ್ಪಾಜಿಗೆ 9 ಪವಾಡ ಕೊಡ್ತಾರೆ. ಆ 9 ಪವಾಡದಲ್ಲೂ ಗೆದ್ದು ಸಿದ್ದಪ್ಪಾಜಿ ಅವರೆಲ್ಲರನ್ನು ಸೋಲಿಸ್ತಾರೆ. ಆಗ ಅವರು ಆಯುಧ ಮಾಡಿ ಕೊಡ್ತಾರೆ. ಆ ಆಯುಧದಿಂದ ಮಂಟೇಸ್ವಾಮಿ ಮಠಕ್ಕೆ ತಂದು ಕೊಡ್ತಾರೆ. ಆಗ ಮಂಟೇಸ್ವಾಮಿಯವರು ಆ ಆಯುಧವನ್ನ ಎಲ್ಲ ರೈತರಿಗೆ ಕೊಟ್ಟಾಗ ಆ ರೈತರು ಆರಂಭ ಮಾಡಿ ಈ ಸುತ್ತಲ್ಲಿ ಅನ್ನ ಕಾಣ್ತಾರೆ. ಅವಾಗ ಯಾವಾಗ ಕಬ್ಬಣ ತಂದು ಕೊಟ್ಟರು ನಮಗೆ ಆರಂಭ ಮಾಡೋದಕ್ಕೆ ಅನುಕೂಲ ಆಯಿತು ಅಂತೇಳಿ ಎಲ್ಲ ಜನರು ಸಿದ್ದಪ್ಪಾಜಿಗೆ ಒಪ್ಪಿಲಾಯ್ತಾರೆ. ಅವರು ತಂದುಕೊಟ್ಟ ಆಯುಧಗಳಿಂದ ಆರಂಭ ಮಾಡಿ
ಅವರು ದವಸ ಧಾನ್ಯಗಳನ್ನು ಬೆಳೆದು ವರ್ಷಕ್ಕೊಂದು ಮಾರಿ ಚಿಕ್ಕಲ್ಲೂರು ಜಾತ್ರೆ ಚಂದ್ರಮಂಡಲ ದಿನ ಧಾನ್ಯ ತಕ್ಕೊಂಡೋಗಿ ಇರಿಸ್ತಾರೆ. ಆ ಜಾತ್ರೆ ಯಾವಾಗಲೂ ಜನವರಿಯಲ್ಲಿ ಚಂದ್ರಮಂಡಲ ಅಂತ ಆಗುತ್ತೆ. ಅದು ಯಾವಾಗ ಪೌರ್ಣಮಿ ಬೀಳುತ್ತೆ ಆ ಪೌರ್ಣಮಿ ದಿನನೇ ಚಂದ್ರಮಂಡಲ ಆಗುತ್ತೆ. ಎಲ್ಲ ರೈತರುಗಳು ಬಹಳ ಯಥೇಚ್ಛವಾಗಿ ಅಲ್ಲಿ ಸೇರಿ ಚಂದ್ರಮಂಡಲ ಹಬ್ಬ ಮಾಡಿ, ಅಲ್ಲಿ ಶುರುವಾದ್ರೆ ಜನವರಿ ಪೌರ್ಣಮಿಲಿ ಶುರುವಾದ್ರೆ ನಮ್ಗೆ ಯುಗಾದಿ ಅಮಾವಾಸ್ಯವರೆಗೂ ಜಾತ್ರೆ ನಡೆಯುತ್ತೆ. ಈ ಮಠಗಳ ಸ್ವಾಮಿಗಳು ಮಳವಳ್ಳಿ ಸ್ವಾಮಿಗಳು, ಬಪ್ಪಣಪುರ ಸ್ವಾಮಿಗಳು ಅಂತೇಳಿ ಇಬ್ರು ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ML ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗರಾಜ RS ಮಹಾಸ್ವಾಮಿಯವರು ಈ ವರ್ಷ ಕಪ್ಪಡಿಯನ್ನ ಜಾತ್ರೆನ ನಡೆಸ್ತಾ ಇದ್ದಾರೆ. ಈ ಜಾತ್ರೆಯಲ್ಲಿ 1 ತಿಂಗಳ ಕಾಲ ನಾಡಿನ ಎಲ್ಲಾ ಕಡೆ ಇರುವಂತಹ ಮೂಲ ಜಾನಪದ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ಮಾಡಿಸ್ತಾರೆ. ಅವರಿಗೆ ಸಂಭಾವನೆ ಕೊಡ್ತಾರೆ. ಬರುವ ಲಕ್ಷಾಂತರ ಜನರಿಗೆ ಪ್ರಸಾದವನ್ನು ಕೊಟ್ಟು, ಊಟದ ವ್ಯವಸ್ಥೆಯನ್ನು ಕೊಟ್ಟು, ಅವ್ರನ್ನೆಲ್ಲನ್ನು ಬಹಳ ಬಂದ ಜನರನ್ನ ಚೆನ್ನಾಗಿ ನೋಡಿಕೊಂಡು ಆ ಕಪ್ಪಡಿ ಜಾತ್ರೆಯಲ್ಲಿ ಯಾವುದೇ ರೀತಿಯ ಒಂದು ಗಲೀಜಲ್ಲದೆ ಶಿಸ್ತಾಗಿ ಕಪ್ಪಡಿನ ಇಟ್ಕೊಂಡು ಪರಿಸರವನ್ನ ಬಹಳ ಚೆನ್ನಾಗಿಡಬೇಕು ಅಂತೇಳಿ ಜಾತ್ರೆ ನಡೆಸ್ತಾ ಇರ್ತಾರೆ. ಅದು ನಿನ್ನೆಯಿಂದ ಶುರುವಾಗಿದೆ ಕಪ್ಪಡಿ ಜಾತ್ರೆ. ಇದು ರೈತರು ಅವರಿಗಾಗಿ ಮಾಡಿಕೊಂಡಂತ ಈ ಜಾತ್ರೆ ಅಂತೇಳಿ ಕರೀತಾರೆ. ಇದು ನನಗೆ ಗೊತ್ತಿರುವಷ್ಟು. ನಮಸ್ಕಾರ.